ತಾಲೂಕು ಕಾನೂನು ಸೇವಾ ಸಮಿತಿ ಚಳ್ಳಕೆರೆ, ವಕೀಲರ ಸಂಘ ಚಳ್ಳಕೆರೆ, ನ್ಯಾಯಾಂಗ ಇಲಾಖೆ ಚಳ್ಳಕೆರೆ, ಅರಣ್ಯ ಇಲಾಖೆ ಚಳ್ಳಕೆರೆ, ನಗರಸಭೆ ಚಳ್ಳಕೆರೆ ಆಶ್ರಯದಲ್ಲಿ ಈ ದಿವಸ ನಾವು ವಿಶ್ವ ಜಲ ದಿನಾಚರಣೆ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮ ಮಾಡಿ ಒಂದು ಔಪಚಾರಿಕತೆ ಮಾಡೋದಕ್ಕಿಂತ ಒಂದು ಅರ್ಥಪೂರ್ಣ ರೀತಿಯಲ್ಲಿ ಆಚರಣೆ ಮಾಡೋಣ ಅಂಥೇಳಿ ನಾವು ಈ ದಿವಸ ಇಲ್ಲಿ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಇರುವ ಸಸಿಗಳಿಗೆ, ಗಿಡಗಳಿಗೆ ನೀರಿರುವ ಮೂಲಕ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಆಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಈ ರೀತಿ ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ಮುನ್ಸಿಪಾಲ್ಟಿಯವರು ಮತ್ತು ಅರಣ್ಯ ಇಲಾಖೆಯವರು ಬಹಳ ಒಂದು ಸಹಯೋಗದಿಂದ ನಾವು 2 ದಿವಸದಿಂದ ಸತತವಾಗಿ ಇಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸೊ ತಮಗೆಲ್ಲರಿಗೂ ಗೊತ್ತಿದೆ ಇದು ಯಾವ ರೀತಿ ಇತ್ತು ಈ ಏರಿಯಾ ಅಂಥೇಳಿ. ಸೊ 2 ಡೇಸ್ 3 ಡೇಸಿಂದ ಅವರು ಪಾಪ ಭಾಳಷ್ಟು ಶ್ರಮಪಟ್ಟು ನಾವು ಹೇಳಿದ ರೀತಿಯಲ್ಲಿ ಇದನ್ನು ಒಂದು ಪಾರ್ಕ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಅವರಿಗೆ ನಾವು ಅರಣ್ಯ ಇಲಾಖೆ ಹಾಗೂ ನಗರಸಭೆ ಚಳ್ಳಕೆರೆ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಲಿಕ್ಕೆ. ಇಲ್ಲೆಲ್ಲ ಸಸಿಗಳನ್ನ ನೋಡ್ತಿರ್ಬೋದು ತಾವು. ಇದನ್ನು ಯಾರು ಹಾಕಿದ್ದಾರೆ ಯಾವಾಗ ಅಂತ ನನಗೂ ಕೂಡ ಗೊತ್ತಿಲ್ಲ. ಭಾಳಷ್ಟು ನೀಟಾಗಿ ಸಿಸ್ಟಮೆಟಿಕ್ ಆಗಿ ಮುಂಚೆನೇ ಪ್ಲ್ಯಾನ್ ಮಾಡಿ ಹಾಕಿದ್ದಾರೆ. ಅದ್ರ ಜೊತೆಗೆ ಅವರು ಡ್ರಿಪ್ ಇರಿಗೇಷನ್ ಕೂಡ ಮಾಡಿಸಿಟ್ಟಿದ್ದಾರೆ. ಸೊ ಇದನ್ನು ಅವ್ರು ಎಷ್ಟು ಒಂದು 4 ಥಾಟ್ ಇಟ್ಕೊಂಡು ಅವಾಗಲೇ ಮಾಡಿ ಇಟ್ಕೊಂಡಿದ್ರು. ಬಟ್ ನಾವು ಅದನ್ನು ಮೇಂಟೈನ್ ಮಾಡಲಿಕ್ಕೆ ವಿಫಲರಾಗಿದ್ವಿ ಅಂತ ಅನಿಸುತ್ತೆ ನಮಗೆ. ಸೊ ಅಟ್ಲೀಸ್ಟ್ ಇನ್ಮೇಲಾದರೂ ಇದನ್ನು ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡೋಣಂತೆ. ಈಗ ವಾಟರ್ ಫೆಸಿಲಿಟಿ ಸಾಕಷ್ಟು ಚೆನ್ನಾಗಿ ಆಗಿದೆ. ಈಗ ಎಲ್ಲ ಕಡೆಯೂ ನೀರಿನ ಟ್ಯಾಪ್ಸ್ ಇದ್ದಾವೆ. ಸೊ ನೀರನ್ನ ಹೊತ್ಕೊಂಡು ಹಾಕೋದು ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಪೈಪ್ ಇಟ್ಕೊಂಡು ಎಲ್ಲ ಕಡೆ ನೀರನ್ನ ಹಾಕ್ಬೋದು. ಸೊ ಈಗ ವಿಶ್ವ ಜಲ ದಿನಾಚರಣೆ ಬಗ್ಗೆ ಅಂತ ಹೇಳಬೇಕಂದ್ರೆ ಅಂತರ್ಜಲ ನಮಗೆಲ್ಲರೂ ಗೊತ್ತಿರೋ ರೀತಿಯಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಸೊ ನಮ್ಮ ಪೂರ್ವಜರು ನಮಗೇನು ಬಿಟ್ಟು ಹೋದ್ರು ಪರಿಸರವನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತ ಹೇಳಿದರೆ ನಮ್ಮ ಶ್ರಮ ಈಗ ಇವತ್ತಿಗೆ ಮಟ್ಟಿಗೆ ಬಹಳ ಅತ್ಯಗತ್ಯವಾಗಿದೆ. ನಾವು ಅದನ್ನು ಅಂತರ್ಜಲವನ್ನು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದರೆ ಮುಂಬರುವ ದಿನಗಳಲ್ಲಿ ಭಾಳ ಒಂದು ತೊಂದರೆ ಆಗುತ್ತೆ, ಪರಿಸರಕ್ಕೆ ತುಂಬ ನಷ್ಟ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ದಿನಾಚರಣೆಯ ಮಹತ್ವವನ್ನು ಅರಿತು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಸಸಿಗಳನ್ನು ಮತ್ತು ಗಿಡಗಳನ್ನು ಬೆಳೆಯುವ ಮೂಲಕ ಅಂತರ್ಜಲವನ್ನು ಕಾಪಾಡಿಕೊಳ್ಳಲು ಎಲ್ಲರೂ ಕೂಡ ಸಹಾಯ ಮಾಡ್ಬೋದು ಅಂತ ಹೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಗಿಡಗಳಿಗೆ ನೀರೆಲ್ಲೂ ಶ್ರಮದಾನ ಮಾಡಲಿಕ್ಕೆ ಬಂದಿದ್ದೀರಾ. ನಮಗೆಲ್ಲರಿಗೂ ಕೂಡ ಅಭಿನಂದನೆ ಹೇಳ್ತೇನೆ. ಇದೇ ರೀತಿ ಕಾರ್ಯಕ್ರಮ ನಮ್ಮ ನ್ಯಾಯಾಲಯದಲ್ಲಿ ಮುಂದುವರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ವಕೀಲರ ಸಂಘ, ನ್ಯಾಯಾಂಗ ಇಲಾಖೆ, ಅರಣ್ಯ ಇಲಾಖೆ, ನಗರಸಭೆ ಚಳ್ಳಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಜಲ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜಲ ಅನ್ನೋದು ನಮ್ಮ ಜೀವನಕ್ಕೆ ತುಂಬ ಅವಶ್ಯಕ. ಭೂಮಿ ಮೇಲೆ ಸುಮಾರು 3/4 ಭಾಗ ನೀರಿದ್ರೂ ಕುಡಿಯಲು ಯೋಗ್ಯವಾಗಿರುವಂಥ ನೀರು ತುಂಬಾ ಕಡಿಮೆ ಇದೆ. ಹೀಗೆ ಹೇಗಾಗಿದೆ ಅಂದರೆ ಗಿಡ ಬೆಳೆಸಲಿಕ್ಕೆ ನಮಗೆ ನೀರು ಅವಶ್ಯಕತೆ ಇದೆ. ಅದೇ ಗಿಡನ ನಾವು ಚೆನ್ನಾಗಿ ಬೆಳೆಸಿದ್ರೆ ಅಂತರ್ಜಲ ಕಾಪಾಡಲಿಕ್ಕೆ ಗಿಡಗಳು